ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವರಿಗೆ 10,000 ಅಲ್ಲ 50,000 ಫಾಲೋವರ್ಸ್ ಇದ್ದು ಮಸ್ತ್ ವ್ಯೂಸ್ ಬಂದ್ರು ಇನ್ಸ್ಟಾಗ್ರಾಮ್ ಇಂದ ₹1 ಬರಲ್ಲ. ಯಾಕಂದ್ರೆ ಅವ್ರಿಗೆ ಇನ್ಸ್ಟಾಗ್ರಾಮ್ ಇಂದ ಯಾವ ತರ ದುಡ್ಡು ಅರ್ನ್ ಮಾಡ್ಬೇಕಂತ ಗೊತ್ತಿರಲ್ಲ. ನೀವು ಸಹ ಆ ತರ ಚಾನ್ಸ್ ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಜಸ್ಟ್ 10,000 ಫಾಲೋವರ್ಸ್ ಇದ್ರು ಸಾಕು, ತಿಂಗಳಿಗೆ 10,000ದಿಂದ 50,000ವರೆಗೂ ಈಸಿಯಾಗಿ ಅರ್ನ್ ಮಾಡ್ಬೋದು. ಅದ್ ಹೆಂಗೆ ಅಂತ ಗೊತ್ತಾಗ್ಬೇಕಂದ್ರೆ ಈ ವಿಡಿಯೋ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಓಕೆ, ಇನ್ಯಾಕ್ ತಡ, ನಾವು ಇನ್ಸ್ಟಾಗ್ರಾಮ್ ಇಂದ ಯಾವ ತರ ದುಡ್ಡು ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಬಂದು ಬ್ರ್ಯಾಂಡ್ ಕೊಲಾಬ್ರೇಷನ್. ಬ್ರ್ಯಾಂಡ್ ಕೊಲಾಬ್ರೇಷನ್ ಅಂದ್ರೆ ನಾವು ಒಂದು ಬ್ರ್ಯಾಂಡ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡ್ಕೊಡ್ಬೇಕು. ಆ ಪ್ರಾಡಕ್ಟ್ ಇಂದ ಏನೆಲ್ಲ ಯೂಸಸ್ ಇದೆ, ಏನ್ ಅಡ್ವಾಂಟೇಜಸ್ ಇದೆ, ಮತ್ತೆ ಅದನ್ನ ಯಾವ ತರ ಯೂಸ್ ಮಾಡ್ಬೇಕು, ಅದು ಯಾವ್ಯಾವ ಕಲರ್ಸ್ ಇರುತ್ತೆ, ಈ ತರ ಡೀಟೇಲ್ ಆಗಿ ವಿಡಿಯೋ ಮಾಡ್ಕೊಡ್ಬೇಕು. ಇದರಿಂದ ನಮ್ಗೆ ಬ್ರಾಂಡ್ ಕಡೆಯವರು ಒಂದಿಷ್ಟಂತ ಅಮೌಂಟ್ ಕೊಡ್ತಾರೆ. ನೆಕ್ಸ್ಟ್ ಬಂದು ಬಾಟರ್ ಕೊಲಾಬ್ರೇಷನ್. ಬಾಟರ್ ಕೊಲಾಬ್ರೇಷನ್ ಅಂದ್ರೆ ಏನಿಲ್ಲ, ಬ್ರ್ಯಾಂಡ್ ಕಡೆಯಿಂದ ನಮ್ಗೆ ಪ್ರಾಡಕ್ಟ್ ಕಳಿಸ್ತಾರೆ. ಆ ಪ್ರಾಡಕ್ಟ್ ಬಗ್ಗೆ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಕು. ಅವರು ನಮ್ಗೆ ಎಕ್ಸ್ಟ್ರಾ ಏನ್ ದುಡ್ಡು ಕೊಡೋದಿಲ್ಲ, ಜಸ್ಟ್ ಆ ಪ್ರಾಡಕ್ಟ್ ಏನ್ ಕೊಟ್ಟಿರ್ತಾರೆ ಅದನ್ನ ನಮ್ಗೆ ಇಟ್ಕೊಳಕ್ ಹೇಳ್ತಾರೆ. ನೀವು ಸುಮ್ನೆ ಫಾಲೋವರ್ಸ್ ನ ಗೇನ್ ಮಾಡ್ಕೊಂಡ್ರೆ ನಿಮ್ಗೆ ಅವರು ಯಾವ ಪ್ರಾಡಕ್ಟ್ ಗಳನ್ನು ಕೊಡಲ್ಲ. ನಿಮ್ಗೆ ಯಾವ್ದೇ ಒಂದು ಪ್ರಾಡಕ್ಟ್ ಕೊಡ್ಬೇಕಂದ್ರೆ ನಿಮ್ ಇನ್ಸ್ಟಾಗ್ರಾಮ್ ನ ಡೀಟೇಲ್ ಆಗಿ ಅವ್ರು ಚೆಕ್ ಮಾಡಿರ್ತಾರೆ. ಇವ್ರು ಯಾವ ತರ ಅಂದ್ರೆ ಯಾವ ತರ ಇವ್ರು ವಿಡಿಯೋಸ್ ಮಾಡ್ತಿದ್ದಾರೆ, ಇವ್ರು ಯಾವ್ದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ಅಂತ ಚೆಕ್ ಮಾಡಿ. ಸಪೋಸ್ ನೀವು ಏನಾದ್ರು ನಿಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಬ್ಯೂಟಿ ಬಗ್ಗೆ ವಿಡಿಯೋಸ್ ಮಾಡ್ತಿದ್ರೆ, ತಮ್ಮ ಸ್ಕಿನ್ ಕೇರ್ ಬ್ರಾಂಡ್ಸ್ ಏನಿರ್ತವೆ ಅವು ನಿಮ್ಮ ಒಂದು ಐಡಿನ ಚೆಕ್ ಮಾಡಿ ಅವರ ಒಂದು ಪ್ರಾಡಕ್ಟ್ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಇನ್ಫಾರ್ಮೇಶನ್ ಗೆ ಮ್ಯಾಚ್ ಆಗೋ ತರ ಇದ್ರೆ ನಿಮ್ಗೆ ಕೊಲಾಬ್ರೇಟ್ ಮಾಡಕ್ಕೆ ಅಪ್ರೋಚ್ ಮಾಡ್ತಾರೆ. ಅಥವಾ ನೀವೇನಾದ್ರೂ ಫ್ಯಾಷನ್ ಬಗ್ಗೆ, ಫ್ಯಾಷನ್ ರಿಲೇಟೆಡ್ ವಿಡಿಯೋಸ್ ಮಾಡ್ತಿದ್ರೆ ಸಮ್ ಕ್ಲಾತಿಂಗ್ ಬ್ರಾಂಡ್ಸ್ ನಿಮ್ ಜೊತೆ ಕೊಲಾಬ್ರೇಟ್ ಆಗಕ್ಕೆ ಅಪ್ರೋಚ್ ಮಾಡ್ತೇವೆ. ಸೊ ಇನ್ಸ್ಟಾಗ್ರಾಮ್ ಇಂದ ಈ ತರ ಕೂಡ ನೀವು ಈಸಿಯಾಗಿ ಮನಿನ ಅರ್ನ್ ಮಾಡಬಹುದು. ನಿಮ್ಮ ಒಂದು ಫಾಲೋವರ್ಸ್ ಮತ್ತೆ ನಿಮ್ಮ ಒಂದು ರೀಚ್ ವ್ಯೂಸ್ ಏನಿದೆ ಅದು ತುಂಬಾ ಚೆನ್ನಾಗಿದ್ರೆ ಅವ್ರಾಗ ಅವರೇನೆ ನಿಮ್ಗೆ ಅಪ್ರೋಚ್ ಮಾಡ್ತಾರೆ. ಸಪೋಸ್ ಏನಾದ್ರೂ ನಿಮ್ಗೆ ಆ ತರ ಯಾವ್ದು ಅಪ್ರೋಚಸ್ ಬರ್ಲಿಲ್ಲ ಅಂದ್ರೆ ನೀವೇ ಡೈರೆಕ್ಟ್ ಆಗಿ ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಆ ಒಂದು ನೀವ್ ಏನ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ ಆ ರಿಲೇಟೆಡ್ ಒಂದ್ ದೊಡ್ಡ ದೊಡ್ಡ ಕಂಪ್ನಿ ಇರ್ತಾವಲ್ಲ, ಆ ಕಂಪ್ನಿ ಪೇಜ್ ನ ಸರ್ಚ್ ಮಾಡಿ. ಸಪೋಸ್ ನಾನು ಇಲ್ಲಿ ನೋಡಿ ಸ್ಯಾಮ್ಸಂಗ್ ಅಂತ ಸರ್ಚ್ ಮಾಡಿದೀನಿ, ಅವರ ಒಂದು ಪೇಜ್ಗೆ ಹೋಗಿ ನೀವೇನೆ ಮೆಸೇಜ್ ಹಾಕ್ಬೋದು. ನನ್ನ ನೇಮ್ ಇದು, ನಾನು ಇಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದ್ದೀನಿ, ನನಗೆ ಇಷ್ಟು ಫಾಲೋವರ್ಸ್ ಇದ್ದಾರೆ, ನಾನು ಪ್ರಮೋಷನ್ ಮಾಡ್ತಿದ್ದೀನಿ, ಬೇಕು ಅಂದ್ರೆ ನೀವು ನಮ್ ಜೊತೆ ಕೊಲಾಬ್ರೇಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ನೀವು ಮೆಸೇಜ್ ಹಾಕಿ ಡೈರೆಕ್ಟ್ ಆಗಿ ಅವ್ರಿಗೆ ಅಪ್ರೋಚ್ ಮಾಡ್ಬೋದು ಪ್ರಮೋಷನ್ ಮಾಡೋದಕ್ಕೆ. ಅಥವಾ ನೀವೇನಾದ್ರು ನಿಮ್ದು ಒಂದು ಇನ್ಸ್ಟಾಗ್ರಾಮ್ ಐಡಿ ಮತ್ತೆ ನಿಮ್ದು ಅದು ಡೀಟೇಲ್ಸ್ ಮ್ಯಾನೇಜ್ ಪ್ರೊಫೆಷನಲ್ ಆಗಿ ನೀವೇನಾದ್ರೂ ಮೇಂಟೈನ್ ಮಾಡಿದ್ರೆ ಅವ್ರಾಗ ಅವರೇನೆ ಬ್ರ್ಯಾಂಡ್ ನವರು ನಿಮ್ಗೆ ಅಪ್ರೋಚ್ ಮಾಡ್ತಾರೆ. ಈ ರೀತಿ ಕೂಡ ನೀವು ಇನ್ಸ್ಟಾಗ್ರಾಮ್ ಇಂದ ಈಸಿಯಾಗಿ ದುಡ್ಡನ್ನ ಅರ್ನ್ ಮಾಡ್ಬೋದು. ನೆಕ್ಸ್ಟ್ ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಇನ್ನೇನಿಲ್ಲ, ನೀವೊಂದು ಡ್ರೆಸ್ ತಂದಿರ್ತೀರಾ, ಆ ಡ್ರೆಸ್ ಬಗ್ಗೆ ನೀವೊಂದು ವಿಡಿಯೋ ಮಾಡಿ ಹಾಕಿರ್ತೀರಾ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ನಿಮ್ಮ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಕೊಂಡಿರ್ತೀರಾ. ನಿಮ್ಗೂ ಈ ತರ ಡ್ರೆಸ್ ಏನಾದ್ರು ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಈ ಡ್ರೆಸ್ ನ ಲಿಂಕ್ ಹಾಕಿದೀನಿ, ಆ ಲಿಂಕ್ ಇಂದ ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಕೋಬಹುದು ಅಂತ ಹೇಳ್ಬೇಕು. ಅವ್ರೇನಾದ್ರೂ ಹೋಗಿ ಆ ಲಿಂಕ್ ಇಂದ ಆ ಡ್ರೆಸ್ ನ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಸರ್ಟೈನ್ ಅಮೌಂಟ್ ಆಫ್ ಕಮಿಷನ್ ಅಂತ ಬರುತ್ತೆ. ಈ ಒಂದು ಕಮಿಷನ್ ನ ಅಮೆಝಾನ್, ಮಿಂತ್ರಾ, ಮೀಶೋ ಇವ್ರು ಕೊಡ್ತಾರೆ. ಇದು ಬೇರೆ ಬೇರೆ ಪ್ರಾಡಕ್ಟ್ಸ್ ಗೆ ಬೇರೆ ಬೇರೆ ಕಮಿಷನ್ ಇರುತ್ತೆ. ಈ ತರ ಕೂಡ ನೀವು ಅಮೌಂಟ್ ನ ಇನ್ಸ್ಟಾಗ್ರಾಮ್ ಇಂದ ಅರ್ನ್ ಮಾಡಬಹುದು. ಮೂರನೇ ಅರ್ನಿಂಗ್ ವೇ ಬಂದು ಸಬ್ಸ್ಕ್ರೈಬರ್ಸ್. ಸಮ್ ಇನ್ಸ್ಟಾಗ್ರಾಮ್ ಚಾನಲ್ಸ್ ನ ನೀವು ನೋಡಿರ್ಬೋದು, ಮೆಸೇಜ್, ಫಾಲೋ, ಸಬ್ಸ್ಕ್ರೈಬ್ ಅಂತ 3 ಆಪ್ಷನ್ಸ್ ಇರುತ್ತೆ. ನೀವೇನಾದ್ರೂ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿದೀರಾ ಅಂದ್ರೆ ನಿಮ್ಗೆ ಅವ್ರದೇ ಆದ ಸಮ್ ಪ್ಲಾನ್ಸ್ ನ ತೋರಿಸುತ್ತೆ. ಮಂತ್ಲಿ ಇಷ್ಟ ಅಂತ ಅವ್ರು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಅದನ್ನ ನೀವು ಆ ಅಮೌಂಟ್ ನ ಪೇ ಮಾಡಿ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀರಾ ಅಂದ್ರೆ ಆ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ನಿಮ್ಗೆ ಆದ ಸಪರೇಟ್ ವಿಡಿಯೋಸ್, ಪೋಸ್ಟರ್ ನ ಹಾಕ್ತಾರೆ. ಇದನ್ನ ನೀವು ಅಕ್ಸೆಸ್ ಮಾಡಕ್ಕೆ ಅವ್ರ ಸಬ್ಸ್ಕ್ರಿಪ್ಷನ್ಸ್ ನ ತಗೋಬೇಕು. ಇದರಿಂದ ಕೂಡ ಇನ್ಸ್ಟಾಗ್ರಾಮ್ ಇಂದ ಈಸಿಯಾಗಿ ಅಮೌಂಟ್ ನ ನೀವು ಅರ್ನ್ ಮಾಡಬಹುದು. ನಾಲ್ಕನೇ ಅರ್ನಿಂಗ್ ವೇ ಬಂದು ಸ್ಟಾರ್ಸ್ ಅಂಡ್ ಗಿಫ್ಟ್ಸ್. ಅಂದ್ರೆ ನಿಮ್ ಫೇವರೇಟ್ ಇನ್ಫ್ಲೂಯೆನ್ಸರ್ ರೀಲ್ಸ್ ನೋಡ್ಬೇಕಾದ್ರೆ ನೀವು ಸಮ್ ಗಿಫ್ಟ್ ಗಳನ್ನ ಮತ್ತೆ ಸ್ಟಾರ್ಸ್ ಗಳನ್ನ ಕೊಡ್ಬೋದು. ಇದಕ್ಕೆ ಸಮ್ ಅಮೌಂಟ್ ಇರುತ್ತೆ, ₹10, ₹15 ಅಂತ. ಈ ತರ ನೀವೇನಾದ್ರೂ ಪೇ ಮಾಡಿ ನಿಮ್ಮ ಒಂದು ಫೇವರೇಟ್ ಇನ್ಫ್ಲೂಯೆನ್ಸರ್ ಗೆ ಸೆಂಡ್ ಮಾಡಿದೀರಾ ಅಂದ್ರೆ ಆ ಅಮೌಂಟ್ ಕೂಡ ನಿಮ್ಮ ಒಂದು ಫೇವರೇಟ್ ಇನ್ಫ್ಲೂಯೆನ್ಸರ್ ಅಕೌಂಟ್ ಗೆ ಹೋಗುತ್ತೆ. ಇದರಿಂದ ಕೂಡ ಇನ್ಸ್ಟಾಗ್ರಾಮ್ ಇಂದ ಈಸಿಯಾಗಿ ಅಮೌಂಟ್ ನ ಅರ್ನ್ ಮಾಡಬಹುದು. ಐದನೇ ಅರ್ನಿಂಗ್ಸ್ ವೇ ಬಂದು ನಿಮ್ಮ ಓನ್ ಪ್ರಾಡಕ್ಟ್ ಅಥವಾ ಸರ್ವಿಸ್ ನ ನೀವು ಆನ್ಲೈನ್ ಅಲ್ಲಿ ಈಸಿಯಾಗಿ ಸೆಲ್ ಮಾಡಬಹುದು. ಸಪೋಸ್ ಇವಾಗ ನಿಮ್ಗೆ ಯಾವ್ದಾದ್ರು ಒಂದು ಟಾಪಿಕ್ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಗೊತ್ತಿದೆ ಅಂದ್ರೆ ನೀವು ಅದನ್ನೇನೆ ಒಂದು ಆನ್ಲೈನ್ ಕೋರ್ಸ್ ಆಗಿ ಕನ್ವರ್ಟ್ ಮಾಡಿ ನೀವು ಅಮೌಂಟ್ ಇಷ್ಟ ಅಂತ ಫಿಕ್ಸ್ ಮಾಡಿ ಚಾರ್ಜ್ ಮಾಡಿ ಅದನ್ನ ಟೀಚ್ ಮಾಡಬಹುದು. ಅಥವಾ ಒಂದು ಆನ್ಲೈನ್ ಕೋರ್ಸ್ ಆಗಿ ಲಾಂಚ್ ಮಾಡಿ ಅದನ್ನ ಸೆಲ್ ಮಾಡಬಹುದು. ಇದರಿಂದ ಕೂಡ ನೀವು ತುಂಬಾ ದೊಡ್ಡ ಮಟ್ಟದಲ್ಲಿ ಅರ್ನಿಂಗ್ಸ್ ಇನ್ಸ್ಟಾಗ್ರಾಮ್ ಇಂದ ಮಾಡಬಹುದು. ಅಥವಾ ನಿಮ್ಮ ಒಂದು ಓನ್ ಪ್ರಾಡಕ್ಟ್ ನ ಕೂಡ ಆನ್ಲೈನ್ ಅಲ್ಲಿ ನೀವು ಮಾರಾಟ ಮಾಡಿ ಇದರಿಂದ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಅರ್ನಿಂಗ್ಸ್ ಮಾಡಬಹುದು. ಅಥವಾ ಕನ್ಸಲ್ಟೇಷನ್ ಮಾಡಬಹುದು. ಕನ್ಸಲ್ಟೇಷನ್ ಅಂದ್ರೆ ಅದು ಒಂದೊಂದು ಅವರ್ಗೆ ಇಷ್ಟ ಅಂತ ಇರುತ್ತೆ, ಆ ತರ ಚಾರ್ಜ್ ಮಾಡಿ ಕೂಡ ನೀವು ಕನ್ಸಲ್ಟೇಷನ್ ಮಾಡಿ ಈ ತರ ಕೂಡ ನೀವು ಇನ್ಸ್ಟಾಗ್ರಾಮ್ ಇಂದ ಅರ್ನ್ ಮಾಡಬಹುದು.
ನೋಡಿದ್ರಲ್ಲ ಗೈಸ್, ಯಾವ್ಯಾವ ತರ ನಾವು ಇನ್ಸ್ಟಾಗ್ರಾಮ್ ಇಂದ ಅಮೌಂಟ್ ನ ಈಸಿಯಾಗಿ ಅರ್ನ್ ಮಾಡ್ಬೋದು ಅಂತ ನನಗೆ ಗೊತ್ತಿರೋ ಅಷ್ಟು ನಾನು ಈಸಿಯಾಗಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅದು ನಿಮ್ಗೆ ಅರ್ಥ ಆಗಿದೆ ಅನ್ನಿಸುತ್ತೆ. ಕೆಲವರು ಈ ಸೋಷಿಯಲ್ ಮೀಡಿಯಾನ ಬರೀ ಎಂಟರ್ಟೈನ್ಮೆಂಟ್ ಗೋಸ್ಕರ ಟೈಮ್ ಪಾಸ್ಗೋಸ್ಕರ ಯೂಸ್ ಮಾಡ್ತಾರೆ. ಇನ್ನು ಕೆಲವರು ಸೋಷಿಯಲ್ ಮೀಡಿಯಾದಿಂದಲೇ ಲಕ್ಷ ಸಂಪಾದನೆ ಮಾಡಿ ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆ ಈ ವಿಡಿಯೋ ನೆಸೆಸಿಟಿ ಇದೆ ಅವ್ರಿಗೆ ಶೇರ್ ಮಾಡಿ, ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ ಅವ್ರಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.